ಬಜೆಟ್ನ ಕುರಿತಾದ ರಿಯಾಕ್ಷನ್ಗಳಿದಿಷ್ಟು. ಇನ್ನು ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗುವಂತಹ ಬೆಳವಣಿಗೆಗಳಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಂದ ಬಿಆರ್ ಪಾಟೀಲ್ ಆಪ್ತರ ಬಳಗದಲ್ಲಿ ಗುರುತಿಸಿಕೊಳ್ಳುವ ಬಿಆರ್ ಪಾಟೀಲ್ ಇದೀಗ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ. ಮುಖ್ಯಮಂತ್ರಿಗಳ ಸಲಹೆಗಾರ ಹುದ್ದೆಗೆ ಬಿಆರ್ ಪಾಟೀಲ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಇದನ್ನು ಅಧಿಕೃತವಾಗಿ ಬಿಆರ್ ಪಾಟೀಲ್ರೇ ಖಚಿತಪಡಿಸಿದ್ದಾರೆ. ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಎಲ್ಲ ಮಾತನಾಡ್ತೇನೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬಿಆರ್ ಪಾಟೀಲ್ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದೀರಾ ಅಂತಂದ್ರು, ನಿಜನಾ ಸರ್? ಓಕೆ ಸರ್, ಏನ್ ಸರ್ ಕಾರಣ ಅಂತ ಸರ್? ಏನ್ ಕಾರಣ ಇಲ್ಲ. ಓಕೆ ಸರ್, ಅಂದ್ರೆ ನೀವು ಸರ್ಕಾರ ಬಂದಾಗಿಂದ ಕೂಡ ಮುಖ್ಯಮಂತ್ರಿಗಳು ಆಪ್ತರಾಗಿದ್ರಿ, ಮುಂಚೆನೂ ಕೂಡ ಆಪ್ತರಾಗಿದ್ರಿ. ಅದು ನೀವು ಸಲಹೆಗಾರ ಹುದ್ದೆ ಕೊಟ್ಟಿದ್ರು ತಮ್ಗೆ. ಮುಂಚೆನೂ ಕೂಡ ಒಂದು ವಿಚಾರದಲ್ಲಿ ಅಸಮಾಧಾನ ಆಗಿತ್ತು, ಅವಾಗ್ಲೂ ಕೂಡ ನಾನು ಮುಂಚೆನೆ ಕೊಡ್ಬೇಕು ಅಂತ ಮಾಡಿದ್ದೆ. ಈ ರಾಜ್ಯಪಾಲರದು ಒಂದು ತೂಗುಗತ್ತಿ ತಲೆ ಮೇಲೆ ಇತ್ತು ಆಫೀಸ್ ಆಫ್ ಪ್ರಾಫಿಟ್ ಬಗ್ಗೆ. ಅವ್ರು ಮೊನ್ನೆ ಕ್ಲಿಯರ್ ಮಾಡಿದ್ಮೇಲೆ ಅವಾಗ ಬಿಟ್ಟು ಹೋಗಿದ್ರೆ ನನಗೆ ಜನ ಹೆದರ್ ಓಡೋದು ಅಂತ ಹೇಳ್ತಿದ್ರು, ಮೆಂಬರ್ಶಿಪ್ ಹೋಗ್ತಂತ. ಹೌದೌದು. ಹಾಗೇನು ಬೇರೆ ಏನು ಉದ್ದೇಶ ಇತ್ತು ಅಂತ ಅಂದ್ಕೊಂಡ್ರು ಅಂತಲ್ವಾ ಸರ್? ಏನಿಲ್ಲ. ಬಟ್ ಸರ್, ಈಗ ತಾವು ಬೆಂಗಳೂರು ಅಥವಾ ಹೊರಗಡೆ ಇದೀವಿ ಸರ್? ಅಯ್ಯೋ, ನಾನು ಮಹಾರಾಷ್ಟ್ರ ಸೊಲ್ಲಾಪುರಲ್ಲಿದ್ದೆ. ಓಕೆ. ಮುಖ್ಯಮಂತ್ರಿಗಳ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದೀರಾ ಅಂತಂದ್ರು, ನಿಜನಾ ಸರ್? ಹೌದು. ಓಕೆ ಸರ್, ಏನ್ ಸರ್ ಕಾರಣ ಅಂತ ಸರ್? ಏನ್ ಕಾರಣ ಇಲ್ಲ. ಓಕೆ ಸರ್, ಅಂದ್ರೆ ನೀವು ಸರ್ಕಾರ ಬಂದಾಗಿಂದ ಕೂಡ ಮುಖ್ಯಮಂತ್ರಿಗಳು ಆಪ್ತರಾಗಿದ್ರಿ, ಮುಂಚೆನೂ ಕೂಡ ಆಪ್ತರಾಗಿದ್ರಿ. ಅದು ನೀವು ಸಲಹೆಗಾರ ಹುದ್ದೆ ಕೊಟ್ಟಿದ್ರು ತಮ್ಗೆ. ಮುಂಚೆನೂ ಕೂಡ ಒಂದು ವಿಚಾರದಲ್ಲಿ ಅಸಮಾಧಾನ ಆಗಿತ್ತು, ಅವಾಗ್ಲೂ ಕೂಡ ನಾನು ಮುಂಚೆನೆ ಕೊಡ್ಬೇಕು ಅಂತ ಮಾಡಿದ್ದೆ. ಈ ರಾಜ್ಯಪಾಲರದು ಒಂದು ತೂಗುಗತ್ತಿ ತಲೆ ಮೇಲೆ ಇತ್ತು ಆಫೀಸ್ ಆಫ್ ಪ್ರಾಫಿಟ್ ಬಗ್ಗೆ. ಅವ್ರು ಮೊನ್ನೆ ಕ್ಲಿಯರ್ ಮಾಡಿದ್ಮೇಲೆ ಅವಾಗ ಬಿಟ್ಟು ಹೋಗಿದ್ರೆ ನನಗೆ ಜನ ಹೆದರ್ ಓಡೋದು ಅಂತ ಹೇಳ್ತಿದ್ರು, ಮೆಂಬರ್ಶಿಪ್ ಹೋಗ್ತಂತ. ಹೌದೌದು. ಹಾಗೇನು ಬೇರೆ ಏನು ಉದ್ದೇಶ ಇತ್ತು ಅಂತ ಅಂದ್ಕೊಂಡ್ರು ಅಂತಲ್ವಾ ಸರ್? ಏನಿಲ್ಲ. ಬಟ್ ಸರ್, ಈಗ ತಾವು ಬೆಂಗಳೂರು ಬಿಆರ್ ಪಾಟೀಲ್ ರೈ ನಿರ್ಧಾರದ ಕುರಿತಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡೋಣ. ಅವ್ರ ಜೊತೆ ಮಾತಾಡ್ತೀನಿ. ಯಾರು ನಿನ್ಗೆ ಹೇಳಿದ್ರ ಏನಂತ? ಮಾತಾಡ್ತೀನಿ ಅವ್ರ ಜೊತೆ. ಬಂಡಾಯ ಅಲ್ಲ, ಅವ್ರಿಗೆ ನೋಡೋಣ, ಅವ್ರ ಜೊತೆ ಮಾತಾಡ್ತೀನಿ. ನಂಗೆ ಗೊತ್ತಿಲ್ಲ, ಮಾತಾಡಿಲ್ಲ. ರಾಜೀನಾಮೆ ಪತ್ರ ಕೊಟ್ಟಿದ್ದೀನಿ ಲಕೋಟಿನಲ್ಲಿ ಅಂತ ಹೇಳಿದ್ದಾರೆ, ನಾನು ಓದಿಲ್ಲ. ಲಕೋಟೆನಲ್ಲಿ ಇದೆ. ನನಗೆ ಬೆಂಗಳೂರು ಬರುವಾಗ ಬಂತು, ಅದು ನಾವು ಓದಕ್ ಹೋಗಿಲ್ಲ ಪೂರ್ಣ. ಕರೆದು ಮಾತಾಡ್ತೀನಿ ಅವೆಲ್ಲ ಏನ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈಗ ಬಿಆರ್ ಪಾಟೀಲ್ ಕೊಡ್ತಿರುವ ಕಾರಣ ಬೇರೆ, ಆದ್ರೆ ಆಕ್ಚುಯಲ್ ಕಾರಣ ಏನು? ಈ ರಾಜಕೀಯ ಪಡಸಾಲೆಯಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಬಿಆರ್ ಪಾಟೀಲ್ರ ಈ ನಿರ್ಧಾರದ ಕುರಿತಾಗಿ? ಕಾಂಗ್ರೆಸ್ ನಲ್ಲಿ ಈಗ ಅಲ್ಲೋಲ ಕಲ್ಲೋಲ ಶುರುವಾಗುತ್ತಾ ಅನ್ನೋದು. ಯಾಕಂದ್ರೆ ಬಿಆರ್ ಪಾಟೀಲ್ ಅವರು ಮುಖ್ಯಮಂತ್ರಿಗಳ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಟ್ಟಿರುವಂತದ್ದು. ಮುಂಚಿನಲ್ಲೂ ಕೂಡ ಮುಖ್ಯಮಂತ್ರಿ ಸಲಹೆಗಾರ ಆದ ನಂತರ ಕೂಡ ಅಸಮಾಧಾನ ಇತ್ತು. ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ, ಅಧಿಕಾರಿಗಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಅಧಿಕಾರಿಗಳು ಏನು ಇವ್ರು ಹೇಳಿದಂತ ಕೆಲಸ ಯಾರು ಕೂಡ ಮಾಡ್ತಾ ಇಲ್ಲ ಅನ್ನುವಂಥದ್ದು, ಅಧಿಕಾರಿ ಬೇಜವಾಬ್ದಾರಿ ಅನ್ನೋದು ಸಾಕಷ್ಟು ಅಸಮಾಧಾನ ಇತ್ತು. ಮತ್ತು ಬಿಆರ್ ಪಾಟೀಲ್ ಸಾಕಷ್ಟು ಹಿರಿಯ ಶಾಸಕರಾಗಿರುವಂತದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮಕಾಲೀನ ಇರುವಂತಹ ಶಾಸಕರು, ಅಂತವರಿಗೆ ಕೂಡ ಅನುದಾನ ಸಿಗ್ತಾ ಇಲ್ಲ, ಅಧಿಕಾರಿಗಳು ಮಾತನ್ನು ಕೇಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ನಮಗೆ ಮೂಲಗಳ ಮಾಹಿತಿಯಿಂದ ಬಂದಿರುವಂತದ್ದು. ಇದನ್ನು ನಾವು ಹೊರತುಪಡಿಸಿ ಬೇರೆ ಏನಾದ್ರು ಕೂಡ ಕಾರಣ ಇದೆಯಾ ಅನ್ನುವಂಥದ್ದು. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಆಲ್ರೆಡಿ ಕೂಡ ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಮತ್ತಷ್ಟು ಅಂಶಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವನ್ನ ಭೇಟಿ ಮಾಡಿ ಒಂದಷ್ಟು ದೂರುಗಳನ್ನ ಹೇಳಲು ಸಂಬಂಧಪಟ್ಟಂತೆ ಕೂಡ ತಯಾರಿಯನ್ನು ನಡೆಸಿರುವಂತದ್ದು. ಕಾಂಗ್ರೆಸ್ ನಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷಗಳ ಒಳಗಡೆ ಕೂಡ ಈ ರೀತಿ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡುವಂತದ್ದು, ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ ಎದ್ದಿರುವಂತಹ ಚರ್ಚೆಯ ಬೆನ್ನಲ್ಲೇ ಬಜೆಟ್ ಇನ್ನು ಕೇವಲ ಒಂದು ತಿಂಗಳಿರೋ ಕೂಡ ಈ ರೀತಿಯ ಶಾಸಕರ ಆಡಳಿತ ಪಕ್ಷ ಶಾಸಕರಲ್ಲಿ ಅಸಮಾಧಾನ ಇದ್ದಿರುವುದರಿಂದ ಇದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮುಂದೆ ಇದು ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಳ್ಳುತ್ತಾ ಅನ್ನೋದು ಒಂದು ಕುತೂಹಲ. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ಬಿಆರ್ ಪಾಟೀಲ್ ಅವರು ಒಂದು ರೀತಿಯ ಸ್ವಾಭಿಮಾನಿ ವ್ಯಕ್ತಿ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಗಂಭೀರತೆಯ ಜೊತೆಗೆ
ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ರೀತಿಯ ಪರಿಣಾಮ ಮತ್ತು ಬೇರೆ ರೀತಿಯ ಸ್ವರೂಪನ ತಿಳಿಸ್ಕೊಳ್ಳುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು ಸ್ಮಿತಾ. ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಬಜೆಟ್ನ ಕುರಿತಾದ ರಿಯಾಕ್ಷನ್ಗಳಿದಿಷ್ಟು. ಇನ್ನು ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗುವಂತಹ ಬೆಳವಣಿಗೆಗಳಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಂದ BR ಪಾಟೀಲ್, ಆಪ್ತರ ಬಳಗದಲ್ಲಿ ಗುರುತಿಸಿಕೊಳ್ಳುವ BR ಪಾಟೀಲ್ ಇದೀಗ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ. ಮುಖ್ಯಮಂತ್ರಿಗಳ ಸಲಹೆಗಾರ ಹುದ್ದೆಗೆ BR ಪಾಟೀಲ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಇದನ್ನು ಅಧಿಕೃತವಾಗಿ BR ಪಾಟೀಲ್ರೇ ಖಚಿತಪಡಿಸಿದ್ದಾರೆ. ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಎಲ್ಲ ಮಾತನಾಡ್ತೇನೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ BR ಪಾಟೀಲ್ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದೀರಾ ಅಂತಂದ್ರು, ನಿಜನಾ ಸರ್? ಹೌದು. ಓಕೆ ಸರ್, ಏನ್ ಸರ್ ಕಾರಣ ಅಂತ ಸರ್? ಏನ್ ಕಾರಣ ಇಲ್ಲ. ಓಕೆ ಸರ್, ಅಂದ್ರೆ ನೀವು ಸರ್ಕಾರ ಬಂದಾಗಿಂದ ಕೂಡ ಮುಖ್ಯಮಂತ್ರಿಗಳು ಆಪ್ತರಾಗಿದ್ರಿ, ಮುಂಚೆನೂ ಕೂಡ ಆಪ್ತರಾಗಿದ್ರಿ. ಅದು ನೀವು ಸಲಹೆಗಾರ ಹುದ್ದೆ ಕೊಟ್ಟಿದ್ದು ತಮ್ಗೆ. ಮುಂಚೆನೂ ಕೂಡ ಒಂದು ವಿಚಾರದಲ್ಲಿ ಅಸಮಾಧಾನ ಆಗಿತ್ತು, ಆವಾಗ್ಲೂ ಕೂಡ ನೀವು ನಾನು ಮುಂಚೆನೆ ಕೊಡ್ಬೇಕು ಅಂತ ಮಾಡಿದ್ದೆ. ಹಾ ಈ ರಾಜ್ಯಪಾಲರದು ಒಂದು ತೂಗುಗತ್ತಿ ತಲೆ ಮೇಲೆ ಇತ್ತು, ಹಾ ಆಫೀಸ್ ಆಫ್ ಪ್ರಾಫಿಟ್ ಬಗ್ಗೆ. ಹಾ ಅವ್ರು ಮೊನ್ನೆ ಕ್ಲಿಯರ್ ಮಾಡಿದ್ಮೇಲೆ ಅವಾಗ ಬಿಟ್ಟು ಹೋಗಿದ್ರೆ ನನಗೆ ಜನ ಹೆದರ್ ಓಡೋದು ಅಂತ ಹೇಳ್ತಿದ್ರು, ಹಾ 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 ಮೆಂಬರ್ಶಿಪ್ ಹೋಗ್ತಂತ. ಹೌದೌದು. ಹಾಗೇನು ಬೇರೆ ಏನು ಉದ್ದೇಶ ಇತ್ತು ಅಂತ ಅಂದ್ಕೊಂಡ್ರು ಅಂತಲ್ವಾ ಸರ್? ಏನಿಲ್ಲ. ಬಟ್ ಸರ್, ಈಗ ತಾವು ಬೆಂಗಳೂರು ಅಥವಾ ಹೊರಗಡೆ ಇದೀವಿ ಸರ್? ಅಯ್ಯೋ, ನಾನು ಮಹಾರಾಷ್ಟ್ರ ಸೊಲ್ಲಾಪುರಲ್ಲಿದ್ದೆ. ಓಕೆ, ಮುಖ್ಯಮಂತ್ರಿಗಳ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದೀರಾ ಅಂತಂದ್ರು, ನಿಜನಾ ಸರ್? ಹೌದು. ಓಕೆ ಸರ್, ಏನ್ ಸರ್ ಕಾರಣ ಅಂತ ಸರ್? ಏನ್ ಕಾರಣ ಇಲ್ಲ. ಓಕೆ ಸರ್, ಅಂದ್ರೆ ನೀವು ಸರ್ಕಾರ ಬಂದಾಗಿಂದ ಕೂಡ ಮುಖ್ಯಮಂತ್ರಿಗಳು ಆಪ್ತರಾಗಿದ್ರಿ, ಮುಂಚೆನೂ ಕೂಡ ಆಪ್ತರಾಗಿದ್ರಿ. ಅದು ನೀವು ಸಲಹೆಗಾರ ಹುದ್ದೆ ಕೊಟ್ಟಿದ್ದು ತಮ್ಗೆ. ಮುಂಚೆನೂ ಕೂಡ ಒಂದು ವಿಚಾರದಲ್ಲಿ ಅಸಮಾಧಾನ ಆಗಿತ್ತು, ಆವಾಗ್ಲೂ ಕೂಡ ನೀವು ನಾನು ಮುಂಚೆನೆ ಕೊಡ್ಬೇಕು ಅಂತ ಮಾಡಿದ್ದೆ. ಈ ರಾಜ್ಯಪಾಲರದು ಒಂದು ತೂಗುಗತ್ತಿ ತಲೆ ಮೇಲೆ ಇತ್ತು, ಆಫೀಸ್ ಆಫ್ ಪ್ರಾಫಿಟ್ ಬಗ್ಗೆ. ಅವ್ರು ಮೊನ್ನೆ ಕ್ಲಿಯರ್ ಮಾಡಿದ್ಮೇಲೆ ಅವಾಗ ಬಿಟ್ಟು ಹೋಗಿದ್ರೆ ನನಗೆ ಜನ ಹೆದರ್ ಓಡೋದು ಅಂತ ಹೇಳ್ತಿದ್ರು, ಮೆಂಬರ್ಶಿಪ್ ಹೋಗ್ತಂತ. ಹೌದೌದು. ಹಾಗೇನು ಬೇರೆ ಏನು ಉದ್ದೇಶ ಇತ್ತು ಅಂತ ಅಂದ್ಕೊಂಡ್ರು ಅಂತಲ್ವಾ ಸರ್? ಏನಿಲ್ಲ. ಬಟ್ ಸರ್, ಈಗ ತಾವು ಬೆಂಗಳೂರು BR ಪಾಟೀಲ್ರ ಈ ನಿರ್ಧಾರದ ಕುರಿತಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡೋಣ. ಅವ್ರ ಜೊತೆ ಮಾತಾಡ್ತೀನಿ. ಯಾರು ನಿನ್ಗೆ ಹೇಳಿದ್ರ ಏನಂತ? ಮಾತಾಡ್ತೀನಿ ಅವ್ರ ಜೊತೆ. ಬಂಡಾಯ ಅವ್ರಿಗೆ ನೋಡೋಣ, ಅವ್ರ ಜೊತೆ ಮಾತಾಡ್ತೀನಿ. ನಂಗೆ ಗೊತ್ತಿಲ್ಲ, ಮಾತಾಡಿಲ್ಲ. ರಾಜೀನಾಮೆ ಪತ್ರ ಕೊಟ್ಟಿದ್ದೀನಿ ಲಕೋಟಿನಲ್ಲಿ ಅಂತ ಹೇಳಿದ್ದಾರೆ, ನಾನು ಓದಿಲ್ಲ. ಲಕೋಟೆನಲ್ಲಿ ಇದೆ. ನನಗೆ ಬೆಂಗಳೂರು ಬರುವಾಗ ಬಂತು, ಅದು ನಾವು ಓದಕ್ ಹೋಗಿಲ್ಲ ಪೂರ್ಣ. ಕರೆದು ಮಾತಾಡ್ತೀನಿ ಅವೆಲ್ಲ ಏನ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈಗ BR ಪಾಟೀಲ್ ಕೊಡ್ತಿರುವ ಕಾರಣ ಬೇರೆ, ಆದ್ರೆ ಆಕ್ಚುಯಲ್ ಕಾರಣ ಏನು? ಈ ರಾಜಕೀಯ ಪಡಸಾಲೆಯಲ್ಲಿ ಏನ್ ಚರ್ಚೆ ಆಗ್ತಾ ಇದೆ BR ಪಾಟೀಲ್ರ ಈ ನಿರ್ಧಾರದ ಕುರಿತಾಗಿ? ಕಾಂಗ್ರೆಸ್ ನಲ್ಲಿ ಈಗ ಅಲ್ಲೋಲ ಕಲ್ಲೋಲ ಶುರುವಾಗುತ್ತಾ ಅನ್ನುವಂಥದ್ದು. ಯಾಕಂದ್ರೆ BR ಪಾಟೀಲ್ ಅವರು ಮುಖ್ಯಮಂತ್ರಿಗಳ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಟ್ಟಿರುವಂತದ್ದು. ಮುಂಚಿನಲ್ಲೂ ಕೂಡ ಮುಖ್ಯಮಂತ್ರಿ ಸಲಹೆಗಾರ ಆದ ನಂತರ ಕೂಡ ಅಸಮಾಧಾನ ಇತ್ತು. ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ, ಅಧಿಕಾರಿಗಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಅಧಿಕಾರಿಗಳು ಏನು ಇವ್ರು ಹೇಳಿದಂತ ಕೆಲಸ ಯಾರು ಕೂಡ ಮಾಡ್ತಾ ಇಲ್ಲ ಅನ್ನುವಂಥದ್ದು, ಅಧಿಕಾರಿ ಬೇಜವಾಬ್ದಾರಿ ಅನ್ನೋದು ಸಾಕಷ್ಟು ಅಸಮಾಧಾನ ಇತ್ತು. ಮತ್ತು BR ಪಾಟೀಲ್ ಸ್ಮಿತಾ ಸಾಕಷ್ಟು ಹಿರಿಯ ಶಾಸಕರಾಗಿರುವಂತದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮಕಾಲೀನ ಇರುವಂತಹ ಶಾಸಕರು. ಅಂತವರಿಗೆ ಕೂಡ ಅನುದಾನ ಸಿಗ್ತಾ ಇಲ್ಲ, ಅಧಿಕಾರಿಗಳು ಮಾತನ್ನು ಕೇಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ನಮಗೆ ಮೂಲಗಳ ಮಾಹಿತಿಯಿಂದ ಬಂದಿರುವಂತದ್ದು. ಇದನ್ನ ನಾವು ಹೊರತುಪಡಿಸಿ ಬೇರೆ ಏನಾದ್ರು ಕೂಡ ಕಾರಣ ಇದೆಯಾ ಅನ್ನುವಂಥದ್ದು. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಆಲ್ರೆಡಿ ಕೂಡ ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಮತ್ತಷ್ಟು ಅಂಶಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವನ್ನ ಭೇಟಿ ಮಾಡಿ ಒಂದಷ್ಟು ದೂರುಗಳನ್ನ ಹೇಳಲು ಸಂಬಂಧಪಟ್ಟಂತೆ ಕೂಡ ತಯಾರಿಯನ್ನು ನಡೆಸಿರುವಂತದ್ದು. ಕಾಂಗ್ರೆಸ್ ನಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷಗಳ ಒಳಗಡೆ ಕೂಡ ಈ ರೀತಿ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡುವಂತದ್ದು, ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ ಎದ್ದಿರುವಂತಹ ಚರ್ಚೆಯ ಬೆನ್ನಲ್ಲೇ ಬಜೆಟ್ ಇನ್ನು ಕೇವಲ ಒಂದು ತಿಂಗಳಿರೋ ಕೂಡ ಈ ರೀತಿಯ ಶಾಸಕರ ಆಡಳಿತ ಪಕ್ಷ ಶಾಸಕರಲ್ಲಿ ಅಸಮಾಧಾನ ಇದ್ದಿರುವುದೇನಿದೆ, ಇದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮುಂದೆ ಇದು ನಾನಾ ರೀತಿಯ ತಿರುವುಗಳು ತೆಗೆದುಕೊಳ್ಳುತ್ತಾ ಅನ್ನೋದು ಒಂದು ಕುತೂಹಲ. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, BR ಪಾಟೀಲ್ ಅವರು ಒಂದು ರೀತಿಯಲ್ಲಿ ಸ್ವಾಭಿಮಾನಿ ವ್ಯಕ್ತಿ ಆಗಿರುವಂತದ್ದು.
ಈ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಟ್ಟಿರುವಂತ ಒಂದು